ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಥಾರಂಜನಿ ಯೂಟ್ಯೂಬ್ ಚಾನಲ್. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೆಚ್ಚಿನ ನೋಟಿಫಿಕೇಷನ್ಸ್ಗಳ ಅಪ್ಡೇಟ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಅನುರಾಗ ಬಂಧನ ಭಾಗ 145. ಸ್ಟೇಷನ್ಗೆ ಹೋದ ಅಭಿ ಅಲ್ಲಿ ಲಾಕಪ್ ಒಳಗೆ ಕೂರಿಸಿದ ಹುಡುಗನ ಬಳಿ ನಡೆದು ಅವನ ಕೆನ್ನೆಗೆ ಒಂದೇಟು ಹೊಡೆದ. ನೋವಿಗೆ ಮುಖ ಕಿವುಚಿದ ಆತ. "ಹೇಳು, ಪಂಚಮಿಯಲ್ಲಿ?" ಕೇಳಿದ. "ನಂಗ್ ಗೊತ್ತಿಲ್ಲ ಸರ್," ಹೇಳಿದ ಆತ. "ನನ್ ತಾಳ್ಮೆನ ಪರೀಕ್ಷೆ ಮಾಡ್ಬೇಡ, ಒಳ್ಳೆ ಮಾತಲ್ಲಿ ಕೇಳ್ತಾ ಇದ್ದೀನಿ, ಪಂಚಮಿಯಲ್ಲಿ?" ಮತ್ತೆ ಕೇಳಿದ ಅಭಿ. "ಸರ್, ನಿಜವಾಗ್ಲೂ ನಂಗ್ ಗೊತ್ತಿಲ್ಲ," ಹೇಳಿದ. ಊರ್ ಬಿಟ್ಟು ಹೋಗೋಕೆ ತಯಾರಾಗಿದ್ದೆ ಅಲ್ವಾ? ಎಲ್ಲಿಗೆ ಹೊರಟಿದ್ದು? ಪಂಚಮಿನ ಎಲ್ಲಿ ಇರಿಸಿದ್ಯಾ ಹೇಳು? ಅಭಿ ದನಿ ಮೆತ್ತಗಾಗಿತ್ತು. ಅದು ಆ ಹುಡುಗನ ಗಮನಕ್ಕೂ ಬಂತು. ಆತ ತಲೆ ಬಗ್ಗಿಸಿ ಕೂತ. "ಸತ್ಯ ಹೇಳಿದ್ರೆ ನಿಂಗೆ ಒಳ್ಳೇದು. ಪಂಚಮಿಯಲ್ಲಿ?" ಕೇಳಿದ ಅಭಿ. "ಸರ್, ನಂಗೆ ಅಪ್ಪ ಅಮ್ಮ ಯಾರು ಇಲ್ಲ. ನಾನು ಪಂಚಮಿ 3 ವರ್ಷದಿಂದ ಪ್ರೀತಿಸ್ತಾ ಇದ್ದೀವಿ. ನಾನು ಮುಂಬೈನಲ್ಲಿ ಒಂದು ಕಂಪ್ನಿನಲ್ಲಿ ಕೆಲಸ ಮಾಡ್ತಿದ್ದೀನಿ. ಪಂಚಮಿಗೆ ಮನೆಯಲ್ಲಿ ಇಷ್ಟ ಇಲ್ಲದ ಮದುವೆ ಮಾಡೋಕೆ ಅವಳ ಅಮ್ಮ ತಯಾರಾಗಿದ್ರು. ಅದ್ಕೆ ನಾನು ಮುಂಬೈನಿಂದ ಬಂದಿದ್ದು ಪಂಚಮಿನ ಇಲ್ಲಿಂದ ಕರ್ಕೊಂಡು ಹೋಗೋಕೆ. ನಾನು ರೈಲ್ವೆ ಸ್ಟೇಷನ್ ಅಲ್ಲಿ ಅವಳಿಗೋಸ್ಕರ ಕಾಯ್ತಾ ಇದ್ದೆ. ಮೊನ್ನೆ ಮಧ್ಯಾಹ್ನ 2 ಗಂಟೆಗೆ ಮುಂಬೈ ಟ್ರೈನ್ ಇತ್ತು. ನಾನು ಸುಮಾರು ಹೊತ್ತು ಕಾದೆ, ಆದ್ರೆ ಅವಳು ಬರ್ಲಿಲ್ಲ. ಮನೆಯಿಂದ ಹೊರಟಿದ್ದೀನಿ ಅಂತ ಹೇಳಿದ್ಲು. ಫೋನ್ ಮಾಡಿದಾಗ ಸ್ವಿಚ್ ಆಫ್. ಅವಳಿಗೆ ಫೋನ್ ಮಾಡಿ ಮಾಡಿ ಸಾಕಾಯ್ತು. ಅವಳು ಎಲ್ಲಿದ್ದಾಳೋ ಗೊತ್ತಿಲ್ಲ. ಅವಳನ್ ಮನೆ ಬಿಟ್ಟು ಬರೋಕೆ ಹೇಳಿ ನಾನ್ ತಪ್ಪು ಮಾಡ್ಬಿಟ್ಟೆ ಸರ್. ಮನೆ ಹತ್ತಿರ ಹೋಗೋಕೆ ಭಯ ಆಯ್ತು. ಅವಳು ಬರ್ಬೋದು ಅಂತ ರೈಲ್ವೆ ಸ್ಟೇಷನ್ ಅಲ್ಲೇ ಕಾಯ್ತಿದ್ದೆ," ಹೇಳಿದ ಆತ. "ಪಂಚಮಿ ಲವ್ಗೆ ಅವಳ ಮನೆಯವರು ಯಾರಾದ್ರೂ ಸಪೋರ್ಟ್ ಮಾಡ್ತಿದ್ರಾ?" ಕೇಳಿದ ಅಭಿ. "ನಿಮ್ಮಣ್ಣ ಸರ್," ಹೇಳಿ ತಲೆ ತಗ್ಗಿಸಿದ ನಿತೇಶ್. "ಓ, ನಾನ್ ಯಾರಂತ ಗೊತ್ತಿದ್ದು ಪಂಚಮಿ ಬಗ್ಗೆ ಕೇಳಿದಾಗ ಗೊತ್ತಿಲ್ಲ ಅಂದದ್ದ?" ಅಭಿ ಮಾತಿಗೆ ತಲೆ ತಗ್ಗಿಸಿದ ಆತ. "ನಾನ್ ಬರುವವರೆಗೂ ಇಲ್ಲಿಯೇ ಇರು," ಹೇಳಿದ ಅಭಿ ಸ್ಟೇಷನ್ ಇಂದ ಹೊರಟ. ಅಂದ್ರೆ ನನ್ನ ಅನುಮಾನ ನಿಜ ಆಯ್ತು. ಪಂಚಮಿಗೆ ಸಪೋರ್ಟ್ ಮಾಡ್ತಾ ಇದ್ದಿದ್ದು ಸ್ಕಂದ ಅಣ್ಣ. ಪಂಚಮಿ ಸಿಗ್ಲಿ ಆಮೇಲಿದ ಅಣ್ಣನಿಗೆ, ಅವನಲ್ಲೇ ಹೇಳಿಕೊಂಡ ಅಭಿ. "ಅತ್ತೆ, ಅವರು ನನ್ ಮಾತ್ ಕೇಳೋಕೆ ತಯಾರಿಲ್ಲ. ನೀವಾದ್ರೂ ನನ್ ಮಾತ್ ಕೇಳಿ. ವಿಷಯ ಏನು ಅಂತ ಎಲ್ಲ ಹೇಳ್ತೀನಿ. ಸ್ಕಂದ ದೀಪ್ತಿ ಇಲ್ಲ ಅಂದ್ರೆ ಬದುಕಲ್ಲ, ಅವಳು ಬೇಕೇ ಬೇಕು ಅಂತ ನನ್ನಲ್ಲಿ ಅತ್ತ. ಮಗ ಕಣ್ಣೀರು ಹಾಕೋದನ್ನ ನೋಡೋಕಾಗ್ದೆ ಅವ್ನ್ ಮಾಡಿದ ಉಪಾಯಕ್ಕೆ ಕೈ ಜೋಡಿಸಿದೆ. ದೀಪ್ತಿನ ಇಲ್ಲಿಂದ ಕಿಡ್ನಾಪ್ ಮಾಡಿ ಎಲ್ಲರಿಂದ ದೂರ ದುಬೈಗೆ ಕರ್ಕೊಂಡೋಗೋ ಉಪಾಯ ಮಾಡಿದ ಸ್ಕಂದ. ಮೊನ್ನೆ ರಾತ್ರಿ ಯಾರನ್ನೋ ಮನೆ ಹತ್ತಿರ ಬರೋಕ್ ಹೇಳಿದ. ಇನ್ನೇನು ಅವರೆಲ್ಲ ಇತ್ತಲಿನಿಂದ ಒಳಗಡೆ ಬರ್ಬೇಕು ಅಂದ್ಕೊಂಡಾಗ ಅಭಿ ಮನೆಗ್ ಬಂದ. ಅವನಿಗೆ ಗೊತ್ತಾದ್ರೆ ಕೆಲಸ ಕೆಡುತ್ತೆ ಅಂತ ಅವರೆಲ್ಲ ಕಾದ್ರು. ಅಭಿಗೆ ಅದು ಹೇಗೆ ಡೌಟ್ ಬಂತು ಗೊತ್ತಿಲ್ಲ. ಇತ್ತಲ ಬಾಗಿಲು ತೆಗೆದು ಹೊರಗಡೆ ಬಂದಿದ್ದ. ಅವನು ನನ್ನ ಮತ್ತೆ ಸ್ಕಂದನನ್ನ ನೋಡಿದ್ರೆ ತೊಂದ್ರೆ ಅಂತ ನಮ್ಮಿಬ್ಬರಿಗೆ ಟೆನ್ಷನ್ ಆಯ್ತು. ಸ್ಕಂದ ಅಷ್ಟರಲ್ಲಿ ಕೊಟ್ಟಿಗೆ ಹೊರಗೆ ಇದ್ದ ಕತ್ತಿ ಎತ್ಕೊಂಡ. ಅಭಿನ ಕೊಂದಾದ್ರೂ ಸರಿ, ದೀಪ್ತಿನ ಕರ್ಕೊಂಡು ಹೋಗ್ತೀನಿ ಅಂದ. ಅಷ್ಟರಲ್ಲಿ ನಾನು ಕತ್ತಿ ಅವನ ಕೈಯಿಂದ ಕಿತ್ಕೊಂಡು ಬಿಸಾಕಿದೆ. ನನ್ನ ಗ್ರಹಚಾರ ಕೆಟ್ಟಿತ್ತು, ಅಭಿ ಗ್ರಹಚಾರ ಕೆಟ್ಟಿತ್ತೋ ಗೊತ್ತಿಲ್ಲ. ಕತ್ತಿ ಹೋಗಿ ಅಭಿ ಕಾಲಿಗೆ ಬಿತ್ತು. ಅವನನ್ನ ಸಾಯಿಸ್ಬೇಕು ಅನ್ನೋ ಉದ್ದೇಶ ನಿಜವಾಗ್ಲೂ ನನಗಿರ್ಲಿಲ್ಲ. ಅಭಿ ದೃಷ್ಟಿಯಲ್ಲಿ ನಾನು ಕೊಲೆಗಾರ್ತಿಯಾಗಿ ಹೋದೆ. ಅಭಿ ಮೇಲೆ ನಂಗೆ ಅಸಮಾಧಾನ ಇತ್ತು ನಿಜ, ಆದ್ರೆ ಅವನನ್ನು ಕೊಲ್ಲುವಷ್ಟು ದ್ವೇಷ ಖಂಡಿತ ಇರ್ಲಿಲ್ಲ. ಅಭಿಗೆ ಏಟಾಯ್ತು ಅಂತ ಗೊತ್ತಾದ್ರೆ ಮನೆಯವರೆಲ್ಲರೂ ಎದ್ದು ಬಿಡ್ತಾರೆ. ದೀಪ್ತಿನ ಕರ್ಕೊಂಡು ಹೋಗೋಕೆ ಆಗಲ್ಲ ಅಂತ ಅವತ್ತು ಎಲ್ರೂ ವಾಪಸ್ ಹೋದ್ರು. ಅವರ ಮಾತು ಕೇಳಿ ದೀಪ್ತಿ ಭಯದಲ್ಲಿ ಉಗುಳು ನುಂಗಿಕೊಂಡಳು. ಇಡೀ ಮನೆಯವರು ಶಾಕ್ ತಗುಲಿದಂತೆ ನಿಂತಿದ್ದರು. ಸುಮಾ ಹೇಳಿದ ವಿಷಯ ಕೇಳಿ ರಾಘವ್ ಕೂಡ ಆತಂಕದಿಂದ ದೀಪ್ತಿ ಮುಖ ನೋಡಿದ. ಅವಳು ಹೆದರಿಕೊಂಡಿದ್ದಾಳೆ ಅನ್ನೋದು ಅವಳ ಮುಖ ನೋಡಿದರೆ ಗೊತ್ತಾಗುತ್ತಿತ್ತು. ದೀಪ್ತಿ ಮೇಲೆ ಅಷ್ಟೊಂದು ಪ್ರೀತಿ ಇದ್ದಿದ್ರೆ ನಿನ್ ಮಗ ಮದ್ವೆ ಆದ್ಮೇಲೆ ಅವಳನ್ ಬಿಟ್ಟು ಹೋಗ್ತಾ ಇದ್ನ? ಬೇಡ ಅಂತ ಹೇಳಿ ಡಿವೋರ್ಸ್ ಆದ್ಮೇಲೆ ಈಗ ಮತ್ತೆ ಬಂದಿದ್ದಾನೆ. ಅವಳಿಗೆ ಬೇರೆ ಹುಡುಗನ್ ಜೊತೆ ಮದ್ವೆ ಫಿಕ್ಸ್ ಆಗಿದೆ ಅಂತ ಗೊತ್ತಾದ್ಮೇಲೂ ಅವಳನ್ ಕಿಡ್ನಾಪ್ ಮಾಡಿ ಕರ್ಕೊಂಡು ಹೋಗೋಕೆ ನೋಡ್ತಾನಂದ್ರೆ ಅದೆಷ್ಟು ಕೆಟ್ಟತನ ಮೈಗೂಡಿಸ್ಕೊಂಡಿದ್ದಾನೋ. ಅದೇನು ಅಂತ ನೀನು ಅವನಿಗೆ ಸಪೋರ್ಟ್ ಮಾಡ್ತಾ ಬಂದಿದ್ಯೋ ದೇವ್ರಿಗೆ ಗೊತ್ತು. ಅಭಿಗೆ ತಾಯಿ ಇಲ್ಲದೆ ಹೋದ್ರು ಅವನ್ ತಾಯಿಯ ಒಳ್ಳೆ ಗುಣಗಳೆಲ್ಲ ಅವನಿಗೆ ಬಂದಿದೆ. ನಿನ್ ಕೆಟ್ಟ ಗುಣಗಳೆಲ್ಲ ನಿನ್ ಮಗನಿಗೆ ಬಂದಿದೆ. ಇಂತ ಮನೆ ಹಾಳು ಮಾಡೋ ಬುದ್ಧಿ ಮನೆಯಲ್ಲಿರೋ ಒಬ್ಬರಿಗಿದ್ರೆ ಸಾಕು, ಆ ಇಡೀ ಮನೆ ಸತ್ಯನಾಶ ಆಗೋಕೆ. ಇನ್ನಷ್ಟು ಬೈದರು ವಿಶ್ವನಾಥ್. ರಾಘವ್ ಹೋಗಿ ದೀಪ್ತಿಯ ಪಕ್ಕ ನಿಂತು ಅವಳ ಕೈ ಹಿಡಿದುಕೊಂಡ. "ಎದುರುಕೊಂಬೇಡಿ, ಅವನ್ ಕರ್ಮ ಅವನು ಅನುಭವಿಸ್ತಾನೆ. ಪಂಚಮಿ ಸುರಕ್ಷಿತವಾಗಿ ಮನೆ ಸೇರಿದ್ಮೇಲೆ ನಾವಿಲ್ಲಿಂದ ಹೊರಡೋಣ." ಅವಳಿಗಷ್ಟೇ ಕೇಳುವಂತೆ ಹೇಳಿದ ರಾಘವ್. ದೀಪ್ತಿ ತಲೆ ಆಡಿಸಿದಳು.
ನಾನು ಸ್ಕಂದನಿಗೋಸ್ಕರ ಅವನಿಗೆ ಸಹಾಯ ಮಾಡಿದೆ ಅಷ್ಟೇ ಅತ್ತೆ. ಅಭಿನ ಸಾಯಿಸೋ ಉದ್ದೇಶ ನಿಜವಾಗ್ಲೂ ನನಗಿರ್ಲಿಲ್ಲ. ದಯವಿಟ್ಟು ನನ್ ಮಾತ್ ನಂಬಿ. ಪಾರ್ವತಿಯವರ ಕಾಲ ಬಳಿ ಕೂತು ಹೇಳಿದರು ಸುಮ. ಅವರವರು ಮಾಡಿದ್ದು ಅವರವರು ಅನುಭವಿಸ್ತಾರೆ ಸುಮ. ಮಕ್ಕಳು, ಸೊಸೆಯಂದಿರು, ಮೊಮ್ಮಕ್ಕಳು ಎಲ್ರೂ ಒಂದೇ ಮನೆಯಲ್ಲಿ ಒಟ್ಟಿಗೆ ಅನ್ಯೋನ್ಯತೆಯಿಂದ ಬದುಕಿ ಊರಿಗೆ ಮಾದರಿ ಆಗೋಣ ಅಂತಿದ್ದೆ. ಆದ್ರೆ ಒಟ್ಟಿಗೆ ಇರೋರ್ ಮಧ್ಯೆನೆ ಇಷ್ಟೊಂದು ದ್ವೇಷ, ಅಸಮಾಧಾನ ಇರುತ್ತೆ ಅಂತ ನಂಗೆ ಗೊತ್ತಾಗಲೇ ಇಲ್ಲ. ಪಂಚಮಿ ಮನೆಗೆ ಬಂದ್ಮೇಲೆ ಆಸ್ತಿ ಭಾಗ ಮಾಡಿ ನಿಮ್ ಪಾಲು ತಗೊಂಡು ನಿಮ್ ಕುಟುಂಬದ ಜೊತೆ ಇಲ್ಲಿಂದ ಹೋಗ್ಬೋದು. ಇದೇ ನನ್ನ ಕೊನೆಯ ನಿರ್ಧಾರ, ಗಂಭೀರವಾಗಿ ಹೇಳಿ ಹೋದರು ಪಾರ್ವತಿ. ನೋಡಿದ್ರ ಅದ್ಗೆ, ನೀವು ಮಾಡಿದ ಒಂದು ತಪ್ಪಿನಿಂದ ಈಗ ಎಲ್ರೂ ಶಿಕ್ಷೆ ಅನುಭವಿಸ್ಬೇಕು. ಅಮ್ಮನಿಗೆ ಈ ವಯಸ್ಸಲ್ಲಿ ನೆಮ್ಮದಿ ಕೊಡೋಕೆ ನಮ್ಮಿಂದ ಆಗ್ತಿಲ್ಲ. ಬೇಸರದಲ್ಲಿಯೇ ಸುಮಾನ ನೋಡುತ್ತಾ ಹೇಳಿದರು ವೈಶಾಲಿ. ಇನ್ನು ಏನ್ ನೋಡ್ತಿದ್ಯಾ, ಹೋಗು ಇಲ್ಲಿಂದ. ನಿನ್ ಮುದ್ದಿನ ಮಗನ್ ಜೊತೆ ಎಲ್ಲಾದ್ರೂ ಹಾಳಾಗೋಗು, ಗದರಿದರು ವಿಶ್ವನಾಥ್. ಹೋಗು ಅಂದ್ರೆ ಅವ್ರು ಎಲ್ಲಿಗೆ ಹೋಗ್ಬೇಕು ಮಾವ? ಒಂದು ಸಲ ಅವ್ರ ತಪ್ಪನ್ನ ಕ್ಷಮಿಸ್ಬಹುದಲ್ವಾ? ಪ್ರಾದ್ಯ ಕೇಳಿದಳು. ನಿನ್ ಗಂಡನನ್ನ ಕೊಲ್ಲೋಕೆ ನೋಡಿದವಳು ಇವಳು, ಇವಳನ್ ಕ್ಷಮಿಸು ಅಂತೀಯಾ? ತಪ್ಪು ಎಲ್ರೂ ಮಾಡ್ತಾರೆ ಮಾವ. ಅವ್ರ ತಪ್ಪು ಏನು ಅಂತ ಅವರು ಅರ್ಥ ಮಾಡಿಕೊಂಡು ಬದಲಾದ್ರೆ ಸಾಕು. ಮಗ ಅತ್ತೆ ಕೈ ಬಿಟ್ಟು ಹೋದ, ಅವನು ಹಾಗ್ ಮಾಡಿದ ಅಂತ ನಾವು ಹಾಗ್ ಮಾಡೋಕಾಗುತ್ತಾ? ಬನ್ನಿ ಅತ್ತೆ. ವಿಶ್ವನಾಥರ ಮುಂದೆ ಪ್ರಾದ್ಯ ಮಾತನಾಡಿ ಸುಮಾರ ಕೈ ಹಿಡಿದಳು. ಅಲ್ಲಿದ್ದ ಯಾರೊಬ್ಬರು ತುಟಿ ತೆರೆಯಲಿಲ್ಲ. ಕತೆ ಮುಂದುವರೆಯುವುದು. ನಿಮಗೆಲ್ಲ ಈ ಕತೆ ಇಷ್ಟವಾಗಿದ್ದೆ ಎಂದು ಭಾವಿಸ್ತೇನೆ. ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.